ಪ್ರೀತಿಯ ವೀಕ್ಷಕರೇ, ಇಡೀ ಪ್ರಪಂಚದಲ್ಲೇ ಅತೀಂದ್ರಿಯ ಶಕ್ತಿಗಳಾದಂತಹ ಅತೃಪ್ತ ಆತ್ಮಗಳು ದೇವರಿಗೆ ಮುಖಾಮುಖಿಯಾಗಿ ಮುಕ್ತಿ ಬೇಡೋದನ್ನ ನೀವೆಲ್ಲಾದರೂ ನೋಡಿದ್ದೀರ? ಹಾಗೆ ಪ್ರಪಂಚದಲ್ಲಿ ಹಲವಾರು ಗುರುಕ್ಷೇತ್ರಗಳು, ಗುರುಪೀಠಗಳಿದೆ. ಅದರಲ್ಲಿ ಪ್ರಮುಖವಾದ 3 ಗುರುಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲೇ ಇದೆ ಅಂತಂದರೆ ನಂಬ್ತೀರಾ? ಒಬ್ಬ ಮನುಷ್ಯನ ಜಾತಕದಲ್ಲಿ ಗುರುಬಲ ಅನ್ನೋದು, ಗುರುಗ್ರಹ ಅನ್ನೋದೊಂದು ಚೆನ್ನಾಗಿತ್ತು ಅಂತಂದರೆ ಅವನು ಮಾಡಿದಂತಹ ಪಾಪಗಳೆಲ್ಲ ಹರಣವಾಗಿ ಲಕ್ಷ ಕೋಟಿ ಪುಣ್ಯ ಸಿಗೋದಲ್ಲದೆ, ಗುರುಬಲ ಏನಾದ್ರು ಚೆನ್ನಾಗಿತ್ತು ಅಂದರೆ ಆ ವ್ಯಕ್ತಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಅನ್ನೋದು ನಮಗೆಲ್ಲ ತಿಳಿದೇ ಇದೆ. ನೀವೇನಾದರೂ ವಿವಾಹ ಸಮಸ್ಯೆಯಿಂದ, ಹಣಕಾಸು ಸಮಸ್ಯೆಯಿಂದ, ವಿದ್ಯೆ ಸಮಸ್ಯೆಯಿಂದ, ಅತೀಂದ್ರಿಯ ಶಕ್ತಿಗಳಾದಂತಹ ದೆವ್ವ, ಭೂತ, ಮಾಟ, ಮಂತ್ರಗಳ ಸಮಸ್ಯೆಯಿಂದ ಏನಾದರೂ ತತ್ತರಿಸಿ ಹೋಗಿದರೆ, ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅಂತಂದರೆ ನೀವು ನಂಬಲೇಬೇಕು ವೀಕ್ಷಕರೇ. ಯಾವುದಾದರೂ ಒಬ್ಬ ವ್ಯಕ್ತಿ ಅಮಾವಾಸ್ಯೆ ದಿನದಂದು ಅಥವಾ ಹುಣ್ಣಿಮೆ ದಿನದಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಗುರುಗಳ ದರ್ಶನವನ್ನು ಮಾಡಿದರೆ ಆ ವ್ಯಕ್ತಿಯಲ್ಲಿರುವಂತಹ ಗುರುಚಾಂಡಾಳ ದೋಷ ಪರಿಹಾರ ಆಗೋದಲ್ಲದೆ ಗುರು ಶಾಪದಿಂದನೂ ಕೂಡ ವಿಮುಕ್ತರಾಗಿ ಗುರುಬಲ ಕೂಡ ಬರುತ್ತೆ ಅಂತ ತಿಳಿದಿರೋರು ಹೇಳಿದ್ದಾರೆ. ಹಾಗಾದರೆ ಮನುಷ್ಯನ ಸರ್ವ ದೋಷವನ್ನು ನಿವಾರಣೆ ಮಾಡುವಂತಹ ಆ ಪ್ರಭಾವಶಾಲಿ ಕ್ಷೇತ್ರ ಆದರೂ ಯಾವುದು? ಅಲ್ಲಿ ಐಕ್ಯರಾಗಿರುವಂತಹ ಗುರುಗಳಾದರೂ ಯಾರು? ಆ ಗುರುಗಳನ್ನು ನೋಡೋಕೆ ಅಂತ ಹೊರಟ ಮಂಜು ಇಂಡಿಯನ್ ತಂಡ ಎದುರಿಸಿದ ರೋಚಕ ಕಥೆಗಳಾದರೂ ಏನು? ನೋಡೋಣ ಬನ್ನಿ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಷ್ಟಾರ್ಥವನ್ನು ಈಡೇರಿಸುವ, ಸಮಸ್ಯೆಯನ್ನು ನೀಗಿಸುವ, ಅತೀಂದ್ರಿಯ ಶಕ್ತಿಯ ಕಾಟದಿಂದ ಮುಕ್ತಿಯನ್ನು ನೀಡುವಂತಹ ಪ್ರಬಲವಾದ ಕ್ಷೇತ್ರನೇ ಶ್ರೀ ಕ್ಷೇತ್ರ ಗಾಣಗಾಪುರ ವೀಕ್ಷಕರೇ. ಇದೊಂದು ದೈವಿಕತೆಯ, ಭಾವೋತ್ಕಟತೆಯ, ಪರಮಾನಂದದ ಅನುಭವ ನೀಡುವ ಮಹಾಕ್ಷೇತ್ರ ಅಲ್ಲದೆ ಆಸ್ತಿಕರನ್ನೂ ನಾಸ್ತಿಕರನ್ನಾಗಿಸಬಲ್ಲ ಅಗಾಧ ಅಲೌಕಿಕ ಶಕ್ತಿ ಇರುವಂತಹ ಪುಣ್ಯಕ್ಷೇತ್ರವೂ ಹೌದು. ಈ ಕ್ಷೇತ್ರದಲ್ಲಿ ಇಷ್ಟೊಂದು ದೈವಿ ಶಕ್ತಿ ಇರಲು ಹಲವಾರು ಪವಾಡಗಳು ನಡೆಯಲು ಕಾರಣರಾದವರೇ ಗುರು ದತ್ತಾತ್ರೇಯರ 2ನೇ ಅವತಾರವಾದಂತಹ ಗುರು ನರಸಿಂಹ ಸರಸ್ವತಿಯವರು. ಪರಮ ಗುರುಗಳಾದ ಇವರು ಲೋಕದ ಪ್ರಥಮ ಅವಧೂತ ಎನಿಸಿಕೊಂಡ ಗುರು ದತ್ತಾತ್ರೇಯರ 2ನೇ ಅವತಾರ ವೀಕ್ಷಕರೇ. ಪುರಾಣ ಕಾಲದಲ್ಲಿ ಸಪ್ತ ಋಷಿಗಳಲ್ಲಿ 2ನೇಯವರಾದಂತಹ ಅತ್ರಿ ಮುನಿಗಳ ಧರ್ಮಪತ್ನಿಯಾದಂತಹ ಅನಸೂಯ ದೇವಿ ಮಹಾನ್ ಪತಿವ್ರತೆ ಆಗಿರ್ತಾರಂತೆ ವೀಕ್ಷಕರೇ. ಅವರ ಪತಿವ್ರತೆಯನ್ನು ಸಾಕ್ಷಾತ್ ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಮೆಚ್ಕೊಂಡಿರ್ತಾರಂತೆ. ಇದನ್ನು ಕೇಳಿದ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರು ಅನಸೂಯರ ಪತಿವ್ರತೆಯನ್ನು ಪರೀಕ್ಷಿಸದೆ ಒಪ್ಪಲು ಸಾಧ್ಯವಿಲ್ಲ ಅಂದ್ರಂತೆ. ಅನಸೂಯ ದೇವಿಯರನ್ನ ಪರೀಕ್ಷೆ ಮಾಡೋಕ್ಕೆ ಅಂತ ತಮ್ಮ ಪತಿಯರನ್ನೂ ಕೂಡ ಕಳಿಸ್ತಾರಂತೆ. ನಂತರ ಅತಿಥಿಗಳ ವೇಷದಲ್ಲಿ ಬಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅನಸೂಯ ದೇವಿಯವ್ರನ್ನ ಸಂಪೂರ್ಣ ವಿವಸ್ತ್ರಳಾಗಿ ಭೋಜನ ನೀಡಬೇಕು ಅಂತ ಕೇಳ್ಕೊಳ್ತಾರಂತೆ. ನಂತರ ಅನಸೂಯ ದೇವಿಯು ಮನೆಗೆ ಬಂದ ಅತಿಥಿಗಳನ್ನು ಹಾಗೆ ಹೇಗೆ ಕಳಿಸೋದು, ಇದು ತರವಲ್ಲ ಅಂತ ತಿಳಿದು ತಮ್ಮ ಪಾತಿವ್ರತೆಯ ಶಕ್ತಿಯಿಂದ ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಪರಿವರ್ತಿಸಿ ಊಟವನ್ನು ಮಾಡಿಸ್ತಾರಂತೆ. ಅಷ್ಟರಲ್ಲಿ ಅತ್ರಿ ಮುನಿಗಳು ಮನೆಗೆ ಆಗಮಿಸ್ತಾರೆ. ನಂತರ ಅನಸೂಯ ದೇವಿ ನಡೆದ ಎಲ್ಲ ಕಥೆಯನ್ನು ಅವರಿಗೆ ವಿವರಿಸ್ತಾರೆ. ನಂತರ ಎಷ್ಟೋ ದಿನಗಳಾದರೂ ಕೂಡ ತಮ್ಮ ಪತಿಯರು ಬಾರದಿದ್ದನ್ನು ಗಮನಿಸಿದ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರು ಅನಸೂಯ ದೇವಿಯ ಆಶ್ರಮಕ್ಕೆ ಬಂದು ತಮ್ಮ ಪತಿಯರು ಮಕ್ಕಳ ಅವಸ್ಥೆಯಲ್ಲಿರೋದನ್ನು ಕಂಡು ತಮ್ಮ ತಪ್ಪನ್ನು ಕ್ಷಮಿಸಿ ದಯವಿಟ್ಟು ನಮ್ಮ ಪತಿಯರನ್ನು ಹಿಂದಿರುಗಿಸಿ ಕೊಡಬೇಕು ಅಂತ ಬೇಡ್ಕೊಳ್ತಾರಂತೆ. ನಂತರ ಅತ್ರಿ ಮುನಿ ಹಾಗೂ ಅನಸೂಯ ದೇವಿಯವರು ಪತಿಯರನ್ನ ಹಿಂತಿರುಗಿಸಿ ತಮಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪದ ಮಗು ಬೇಕೆಂದು ತ್ರಿಮೂರ್ತಿಗಳಲ್ಲಿ ಬೇಡಿದಾಗ ಅವರಿಗೆ ಹುಟ್ಟುವಂಥ ಮಗುವೇ ಗುರು ದತ್ತಾತ್ರೇಯರು. ಇವರ ಮೊದಲನೇ ಅವತಾರ ಬಂದು ಶ್ರೀಪಾದ ಶ್ರೀವಲ್ಲಭರು ಹಾಗೂ 2ನೇ ಅವತಾರ ಬಂದು ಗಾಣಗಾಪುರದ ನರಸಿಂಹ ಸರಸ್ವತಿಯವರು. ಗಾಣಗಾಪುರಕ್ಕೆ ಇಷ್ಟೊಂದು ದೈವಿಕ ಶಕ್ತಿಯನ್ನು ಒದಗಿಸಿಕೊಟ್ಟ ಪರಮ ಗುರುಗಳಾದ ನರಸಿಂಹ ಸರಸ್ವತಿಯವರು ಮಹಾರಾಷ್ಟ್ರದ ಕಾರಂಜಾಪುರದಲ್ಲಿ 1378ರಲ್ಲಿ ಜನಿಸ್ತಾರೆ ವೀಕ್ಷಕರೇ. ಇವರ ಜನನ ತಾನೇ ನಿರ್ಣಯಿಸಿದ್ದ ಮರುಜನ್ಮ ಅಂತಲೇ ಹೇಳ್ತಾರೆ. ಯಾಕಪ್ಪ ಅಂದರೆ ನರಸಿಂಹ ಸರಸ್ವತಿಯವರ ಮೊದಲನೇ ಅವತಾರ ಬಂದು ಶ್ರೀಪಾದ ಶ್ರೀವಲ್ಲಭರು ಅಂತ ನಮಗೆಲ್ಲ ತಿಳಿದೇ ಇದೆ.
ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಮಂಜು ಇಂಡಿಯನ್ ತಂಡ ಮಾಡಿರುವಂತಹ ಶ್ರೀಪಾದ ಶ್ರೀವಲ್ಲಭರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿದ್ದೀವಿ. ಆ ಡಾಕ್ಯುಮೆಂಟ್ರಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಫಸ್ಟು ನೀವು ಹೋಗಿ ಆ ವಿಡಿಯೋನ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬಂದು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಮತ್ತು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಪ್ರತಿಯೊಂದು ಸಾಲು ಕೂಡ ಅರ್ಥವಾಗ್ತಾ ಹೋಗುತ್ತೆ ವೀಕ್ಷಕರೇ. ಗುರು ದತ್ತಾತ್ರೇಯರ ಮೊದಲ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರ ಅವತಾರದಲ್ಲಿದ್ದಾಗ ಅಂಬಿಕಾ ಎನ್ನುವ ಮಹಿಳೆಗೆ ತಾವು ಮುಂದಿನ ಜನ್ಮದಲ್ಲಿ ನಿನ್ನ ಪುತ್ರನಾಗಿ ಜನಿಸುವೆ ಎಂದು ಹೇಳಿದ್ರಂತೆ. ಅದೇ ರೀತಿ ತಮ್ಮ ಮುಂದಿನ ಜನ್ಮದಲ್ಲಿ ಅಂಬಿಕಾರವರ ಪ್ರಸ್ತುತ ಜನ್ಮವಾದ ಅಂಬಾ ಭವಾನಿ ಹಾಗೂ ಮಾಧವರ ಪುತ್ರರಾಗಿ ಜನಿಸ್ತಾರೆ ನಮ್ಮ ನರಸಿಂಹ ಸರಸ್ವತಿಯವರು. ಇವರು ಜನಿಸಿದಾಗ ಅಳದೆ ಬರೀ ಓಂಕಾರವನ್ನು ಮಾತ್ರ ಉಚ್ಚರಿಸುತ್ತಿದ್ರಂತೆ. ಅಲ್ಲದೆ ಅವರಿಗೆ 7 ವರ್ಷ ಆಗುವವರೆಗೂ ಕೂಡ ಬೇರೆ ಏನನ್ನೂ ಮಾತಾಡದೆ ಬರೀ ಓಂಕಾರವನ್ನು ಮಾತ್ರ ಹೇಳ್ತಿದ್ದಕ್ಕೆ ಅವರ ತಂದೆ ತಾಯಿ ನಮಗೆ ಹುಟ್ಟಿರೋ ಮಗು ಮೂಗ ಇರಬಹುದು ಅಂತ ಚಿಂತೆ ಮಾಡಬೇಕಾದ್ರೆ ಗುರುಗಳು ತಮಗೆ ಉಪನಯನವನ್ನು ಮಾಡಿದರೆ ನನಗೆ ಮಾತು ಬರುತ್ತೆ ಅಂತ ಸನ್ನೆಯ ಮುಖಾಂತರ ಅವ್ರ ತಂದೆ ತಾಯಿಗೆ ತಿಳಿಸಿದ್ರಂತೆ. ಅದೇ ರೀತಿ ಅವರ ತಂದೆ ತಾಯಿ ಅವರಿಗೆ ಉಪನಯನವನ್ನು ಮಾಡಿದ ದಿನವೇ ಎಲ್ಲರ ಮುಂದೆ ಮಾತನಾಡಿ ತಮ್ಮಲ್ಲಿದ್ದ ದೈವಿ ಶಕ್ತಿಯನ್ನು ಬಾಲ್ಯದಲ್ಲೇ ಎಲ್ಲರಿಗೂ ತೋರಿಸಿದ್ದಲ್ಲದೆ ಅಂದಿನ ದಿನವೇ ಲೋಕ ಕಲ್ಯಾಣಕ್ಕಾಗಿ ಮನೆ ಬಿಡಬೇಕೆಂದು ಅವರ ತಂದೆ ತಾಯಿಗೆ ತಿಳಿಸಿದಾಗ ಅವ್ರ ತಂದೆ ತಾಯಿ ಹಾಗೂ ಬಂಧು ಮಿತ್ರರು ದಿಗ್ಭ್ರಮೆಗೊಂಡಿದ್ರಂತೆ ವೀಕ್ಷಕರೇ. ಆಗ ನರಸಿಂಹ ಸರಸ್ವತಿಯವರು ತಮ್ಮ ತಾಯಿಯ ಹಿಂದಿನ ಜನ್ಮದ ಕಥೆಯನ್ನು ಅವರ ತಲೆ ಮೇಲೆ ಕೈಯಿಟ್ಟು ನೆನಪಿಸ್ತಾರಂತೆ. ನಂತರ ಪೋಷಕರಿಂದ ಅನುಮತಿಯನ್ನು ಪಡೆದು 8ನೇ ವಯಸ್ಸಿಗೆ ಮನೆ ತೊರೆದು ಲೋಕ ಕಲ್ಯಾಣಕ್ಕಾಗಿ ದೇಶದಾದ್ಯಂತ ಸುತ್ತಾಡಿ ಮುಂದೆ ಕಾಶಿಯನ್ನು ತಲುಪಿ ಅಲ್ಲಿದ್ದ ಕೃಷ್ಣ ಸರಸ್ವತಿ ಎಂಬ ಗುರುಗಳನ್ನು ಕಂಡು ಅವರಿಂದ ಸನ್ಯಾಸತ್ವವನ್ನು ಸ್ವೀಕರಿಸುವವರೆಗೂ ಕೂಡ ಅವರ ಹೆಸರು ಅವರ ತಂದೆ ತಾಯಿ ಇಟ್ಟಂತಹ ನರಹರಿ ಅಂತ ಇತ್ತು. ಆದರೆ ಕೃಷ್ಣ ಸರಸ್ವತಿ ಎಂಬ ಗುರುಗಳಿಂದ ದೀಕ್ಷೆ ಪಡೆದ ನಂತರ ನರಸಿಂಹ ಸರಸ್ವತಿ ಎಂದು ಮರುನಾಮಕರಣ ಹೊಂದಿತು. ನಂತರ 30ನೇ ವಯಸ್ಸಿನ ಆಸುಪಾಸಿನಲ್ಲಿ ಮತ್ತೆ ಕಾರಂಜಾಗೆ ಬಂದು ಅವರ ತಂದೆ ತಾಯಿಯರ ಬಳಿ ಸ್ವಲ್ಪ ದಿನ ಇದ್ದು ನಂತರ ಕೊನೆಯಲ್ಲಿ ಗಾಣಗಾಪುರ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಗುರು ನರಸಿಂಹ ಸರಸ್ವತಿಯವರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸಮೀಪ ಇರುವ ಈ ಗಾಣಗಾಪುರ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ. ಗುರುಚರಿತ್ರೆಯ ಪ್ರಕಾರ ಈ ಕ್ಷೇತ್ರವನ್ನು ಗಾಣಗಾಪುರ, ಗಂಧರ್ವಪುರ, ಗಾಣಗಾಭವನ, ಗಂಧರ್ವ ಭವನ ಎಂಬ ನಾನಾ ಹೆಸರುಗಳಿಂದ ಕರೀತಾರೆ ವೀಕ್ಷಕರೇ. ಇಲ್ಲಿರುವ ಭಾಗೀರಥಿ ತೀರ್ಥ, ನರಸಿಂಹ ತೀರ್ಥ, ಪಾಪ ವಿನಾಶಿನಿ ತೀರ್ಥ, ಕೋಟಿ ತೀರ್ಥ, ರುದ್ರಪಾದ ತೀರ್ಥ, ಚಕ್ರ ತೀರ್ಥ, ಮನ್ಮಥ ತೀರ್ಥ ಎಂಬ 8 ತೀರ್ಥಗಳಲ್ಲಿ ಸ್ನಾನ ಮಾಡಿ ಗುರುಗಳನ್ನು ಹಾಗೂ ಅವರ ಪಾದುಕೆಗಳನ್ನು ದರ್ಶನ ಮಾಡಿದರೆ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಪಾದುಕೆಗಳನ್ನು ನಾವು ಕಿಂಡಿಯ ಮುಖಾಂತರ ಕಾಣಬಹುದು. ಪ್ರತಿನಿತ್ಯ ಪಾದುಕೆಗಳಿಗೆ ಕೇಸರಿ ಹಾಗೂ ಅಷ್ಟಗಂಧಗಳಿಂದ ಪೂಜೆ ಮಾಡಲಾಗುತ್ತದೆ. ಆದರೆ ನೀರಿನ ಅಭಿಷೇಕ ಮಾತ್ರ ಮಾಡೋದಿಲ್ಲ ವೀಕ್ಷಕರೇ. ಗಾಣಗಾಪುರ ಬಂದು ಅತೀಂದ್ರಿಯ ಶಕ್ತಿಗಳಿಗೆ ಮುಕ್ತಿ ಸಿಗುವಂತಹ ಜಾಗ ಅಂತ ನಾನು ನಿಮಗೆ ಹೇಳಿದ್ದೆ. ಇದರ ಒಂದು ಇತಿಹಾಸವನ್ನು ನೋಡೋದಾದರೆ ಗಾಣಗಾಪುರದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇತ್ತಂತೆ. ಆ ವೃಕ್ಷದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ವಾಸ ಆಗಿ ಆ ಗಾಣಗಾಪುರದಲ್ಲಿರುವಂತಹ ಜನಗಳಿಗೆ, ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಲವಾರು ಹಿಂಸೆಗಳನ್ನು ನೀಡ್ತಾ ಇದ್ದಂತೆ. ಇದನ್ನು ಕಂಡ ನರಸಿಂಹ ಸರಸ್ವತಿಯವರು ಆ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿಯನ್ನು ನೀಡಿದ್ರಂತೆ ವೀಕ್ಷಕರೇ. ಅವತ್ತಿನಿಂದ ಇದು ಅತೀಂದ್ರಿಯ ಶಕ್ತಿಗಳಿಗೆ ಮುಕ್ತಿ ನೀಡುವಂತಹ ಭಕ್ತಿ ಕ್ಷೇತ್ರವಾಗಿ ಹೊರಹೊಮ್ಮಿದೆ ವೀಕ್ಷಕರೇ. ಈ ದೇವಸ್ಥಾನದಲ್ಲಿ ಅತೀಂದ್ರಿಯ ಶಕ್ತಿ, ಕಣ್ಣಿಗೆ ಕಾಣದ ಶಕ್ತಿಗಳಾದ ದೆವ್ವ ಭೂತಗಳ ಕಾಟದಿಂದ ತತ್ತರಿಸಿ ಹೋಗಿರುವವರಿಗೆ ಪರಿಹಾರ ಸಿಗತ್ತೆ. ಇಲ್ಲಿ ಮನುಷ್ಯರ ಮೇಲೆ ಬರುವ ದೆವ್ವಗಳು ದೇವರಿಗೆ ಮುಖಾಮುಖಿಯಾಗುತ್ತದೆ. ಇಲ್ಲಿ ನಡೆಯುವ ಮಂಗಳಾರತಿ ಹಾಗೂ ಪೂಜೆಯ ಸಮಯದಲ್ಲಿ ದೆವ್ವಗಳು ದೇವಾಲಯದ ಕಂಬಗಳು, ಹೊರಗಿನ ಹೆಬ್ಬಾಗಿಲುಗಳನ್ನು ಏರಿ ಕೂಗಾಡುವುದನ್ನು ನಾವು ಕಣ್ಣಾರೆ ಕಾಣಬಹುದಾಗಿದೆ. ಇಂತಹ ಜನರು ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ದತ್ತ ಪಾರಾಯಣವನ್ನು ಮಾಡಿದರೆ ಅವರ ಸಂಕಷ್ಟಗಳು ದೂರವಾಗುತ್ತೆ ವೀಕ್ಷಕರೇ. ಈ ಕ್ಷೇತ್ರದಲ್ಲಿ ಅನುಸರಿಸಬೇಕಾದ ಮುಖ್ಯ ಸೇವೆ ಅಂದರೆ ಭಿಕ್ಷೆ. ಇದನ್ನು ಮಧುಕರಿ ಸೇವೆ ಅಂತ ಕರೀತಾರೆ. ನರಸಿಂಹ ಸರಸ್ವತಿಯವರು ಪ್ರತಿದಿನ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ದಡದಲ್ಲಿರುವ ಔದುಂಬರ ವೃಕ್ಷದ ಕೆಳಗೆ ತಪಸ್ಸನ್ನಾಚರಿಸಿದ ನಂತರ ಮಧ್ಯಾಹ್ನದ ಸಮಯದಲ್ಲಿ 5 ಮನೆಗಳ ಮುಂದೆ ನಿಂತು ಭಿಕ್ಷಾಟನೆಯನ್ನ ಮಾಡ್ತಿದ್ರಂತೆ.
ಹಲವು ವರ್ಷಗಳ ಕಾಲ ಗಾಣಗಾಪುರದಲ್ಲಿ ನೆಲೆಸಿದ ನರಸಿಂಹ ಸರಸ್ವತಿಯವರು ಅನೇಕ ಪವಾಡಗಳನ್ನು ಮಾಡ್ತಾ ತಮ್ಮ ಕೊನೆಯ ಸಮಯದಲ್ಲಿ ಶ್ರೀಶೈಲಕ್ಕೆ ತೆರಳಿ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ದೇವಿಯ ದರ್ಶನ ಮಾಡಿ ಅಲ್ಲಿನ ಕಥಳಿ ವನದಲ್ಲಿ ಅಂತರ್ಧ್ಯಾನರಾದ್ರೆಂದು ಸ್ಥಳ ಪುರಾಣ ಹೇಳುತ್ತೆ. ಅವರು ಗಾಣಗಾಪುರ ಬಿಟ್ಟು ಹೊರಟಾಗ ಅಲ್ಲಿನ ಜನ ಗುರುಗಳೇ ನಮ್ಮನ್ನ ಬಿಟ್ಟು ಹೋಗಬೇಡಿ ಎಂದು ಕೋರಿಕೊಂಡ್ರಂತೆ. ಆಗ ನರಸಿಂಹ ಸರಸ್ವತಿಯವರು ತಮ್ಮ ಪಾದಕೆಗಳನ್ನು ಗಾಣಗಾಪುರದಲ್ಲಿ ಬಿಟ್ಟು ತಾವು ಗಾಣಗಾಪುರದಲ್ಲಿ ನಿರಾಕಾರ ಸ್ವರೂಪದಲ್ಲಿದ್ದು ಬೇಡಿದ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತೇನೆ ಅಂತ ಹೇಳಿ ಜನರನ್ನ ಸಮಾಧಾನ ಪಡಿಸಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಯೇ ಅಂತರ್ಧ್ಯಾನರಾದ್ರಂತೆ. ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಕೂಡ ಗಾಣಗಾಪುರ ಕ್ಷೇತ್ರ ಹಾಗೂ ಅಲ್ಲಿ ಐಕ್ಯರಾಗಿರುವಂತಹ ಗುರುಗಳಾದ ನರಸಿಂಹ ಸರಸ್ವತಿಯವರ ಇತಿಹಾಸ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯತನಯ ದತ್ತಾತ್ರೇಯ ಅಂತ ಹೇಳ್ತಾ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಂ ಹರಂ ದೇವಂ ದತ್ತಾತ್ರೇಯಂ ಮಹಂ ಭಜೆ ಅಂತ ಮಂತ್ರ ಹೇಳ್ತಾ ಪೂಜಿಸೋರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಈ ನಮ್ಮ ಗುರು ದತ್ತಾತ್ರೇಯ ಸ್ವಾಮಿ ಅಂತ ಹೇಳ್ತಾ, ವೀಕ್ಷಕರೇ, ನೀವು ಕೂಡ ಬಿಡುವಾದಾಗ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಗುರುಗಳ ದರ್ಶನವನ್ನು ಮಾಡಿ ಪುನೀತರಾಗಿ ಅಂತ ಕೇಳ್ಕೊಳ್ತಾ ಗುರು ಆಶೀರ್ವಾದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ ದತ್ತ.